ನಡು ರಸ್ತೆಯಲ್ಲಿಯೇ ಪತ್ನಿಗೆ ಚಾಕು ಇರಿದು ಕೊಲೆಯನ್ನ ಮಾಡಲಾಗಿದೆ. ಹೌದು, ನಡು ರಸ್ತೆಯಲ್ಲಿಯೇ ಪತ್ನಿಗೆ ಚಾಕು ಇರಿದು ಭೀಕರವಾಗಿ ಕೊಲೆಯನ್ನ ಮಾಡಲಾಗಿದೆ. ಇದಕ್ಕೆ ಕಾರಣ ಏನು ಅಂತ ನೋಡ್ತಾ ಹೋಗೋದಾದ್ರೆ, ಪತ್ನಿಯ ಶೀಲ ಶಂಕಿಸಿ 7-8 ಬಾರಿ ಚಾಕು ಇರಿತ ಮಾಡಲಾಗಿದೆ. ಮಗುವನ್ನ ಶಾಲೆಗೆ ಬಿಡಲು ಬಂದಾಗ ಪತಿ ಅಟ್ಯಾಕ್ ಮಾಡಿದ್ದಾರೆ. ಹೆಬ್ಬಗೋಡಿಯ ವಿನಾಯಕ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಇನ್ನು 32 ವರ್ಷದ ಮೋಹನ್ ರಾಜು ಪತ್ನಿಯನ್ನ ಕೊಲೆಗೈದ ಪತಿಯಾಗಿದ್ದಾನೆ. 29 ವರ್ಷದ ಶ್ರೀ ಗಂಗಾ ಎನ್ನುವವರು ಕೊಲೆಯಾದ ಮಹಿಳೆ. ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಹೆಬ್ಬಗೋಡಿಯ ವಿನಾಯಕ ನಗರದಲ್ಲಿ ನಡೆದಿದ್ದು. ಹೆಬ್ಬಗೋಡಿಯ ತಿರುಪಾಳಿಯ ನಿವಾಸಿಗಳಾಗಿದ್ರು ಇಬ್ಬರು ದಂಪತಿಗಳು. ಮದುವೆಯಾಗಿ 7 ವರ್ಷಗಳಾಗಿದ್ದು 6 ವರ್ಷದ ಮಗ ಇದ್ದ. ಮೋಹನ್ ರಾಜ್ ಸ್ನೇಹಿತನ ಜೊತೆಗೆ ಪತ್ನಿ ಅಕ್ರಮ ಸಂಬಂಧ ಇತ್ತು ಅನ್ನುವಂತಹ ಶಂಕೆ ವ್ಯಕ್ತವಾಗಿದೆ. 2-3 ವರ್ಷದಿಂದ ಮನೆಯಲ್ಲಿ ಪತ್ನಿ ಶೀಲಾ ಶಂಕಿಸಿ ಗಲಾಟೆ ನಡೀತಾ ಇತ್ತು. 8 ತಿಂಗಳಿನಿಂದಲೂ ಪತಿ ಪತ್ನಿ ದೂರವಾಗಿದ್ರು. ರಾತ್ರಿ ಮಗುವನ್ನ ನೋಡಲು ಬಂದಿದ್ದ ಮೋಹನ್ ರಾಜ್ ಈ ವೇಳೆ ಪತಿ ಪತ್ನಿ ನಡುವೆ ಗಲಾಟೆ ನಡೆದಿತ್ತು. ಈ ವೇಳೆ ಕಾದು ಕುಳಿತಿದ್ದ ಪತಿ ಮೋಹನ್ರಿಂದ ಶ್ರೀ ಗಂಗಾ ಮೇಲೆ ಅಟ್ಯಾಕ್ ಆಗಿದೆ. ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಮೂರ್ತಿ ದೂರವಾಣಿ ಸಂಪರ್ಕದಲ್ಲಿ. ಮೂರ್ತಿ, ಇನ್ನು ಪತ್ನಿಯ ಶೀಲ ಶಂಕಿಸಿ 7-8 ಬಾರಿ ಚಾಕು ಇರಿತವನ್ನ ಮಾಡಲಾಗಿದೆ ಅನ್ನುವಂತಹ ಘಟನೆ ಇದೆ. ಏನಿದು, ಯಾಕಾಗಿ, ಕಾರಣ ಏನು? ಈ ಕುರಿತು ಹೆಚ್ಚಿನ ಅಪ್ಡೇಟ್ಸ್ ಏನಿದೆ? ಖಂಡಿತ ದಿವ್ಯಾ, ಕಳೆದ 8 ವರ್ಷಗಳಲ್ಲಿ ಈ ಒಂದು ಮೋಹನ್ ರಾಜ್ ಮತ್ತು ಶ್ರೀಗಂಗಾ ಮದುವೆ ಆಗಿತ್ತು. ಇವರು ಕಳೆದ 8 ವರ್ಷಗಳಿಂದನೂ ಕೂಡ ಜೀವನ ಸಾಗಿಸ್ತಾ ಇದ್ರು. ಆದ್ರೆ ಕಳೆದ 8 ತಿಂಗಳಿಂದ ಇವರಿಗೆ ಒಂದು ಮನೆಯಲ್ಲಿ ಅಂದ್ರೆ ಮೋಹನ್ ರಾಜ್ ತನ್ನ ಪತ್ನಿಯ ಮೇಲೆ ಒಂದು ರೀತಿಯ ಯಾರ ಅಕ್ರಮ ಸಂಬಂಧವನ್ನು ಶಂಕಿಸಿ ಒಂದು ರೀತಿ ಮನೆಯಲ್ಲಿ ಜಗಳ ಆಗ್ಲಿಕ್ಕೆ ಶುರುವಾಯಿತು. ಕಳೆದ 1 ತಿಂಗಳಿನಲ್ಲಿ 2-3 ಬಾರಿನೂ ಕೂಡ ನ್ಯಾಯ ಪಂಚಾಯತಿಗಳು ಮತ್ತು ಸ್ಟೇಷನ್ಗಳೆಲ್ಲ ಕೂಡ ನ್ಯಾಯ ಪಂಚಾಯತಿಗಳಾದ್ರೂ ಕೂಡ ಇವರ ವೈಷಮ್ಯ ತಪ್ಪಿರ್ಲಿಲ್ಲ. ಆದ್ರೆ ನಿನ್ನೆ ಈಕೆ ಅಂದ್ರೆ ಶ್ರೀಗಂಗಾ ಯಾರಿದ್ದಾರೆ ಮೃತಪಟ್ಟಿರೋ ಶ್ರೀಗಂಗಾ, ಈಕೆ ಅವರ ಸ್ನೇಹಿತರ ಜೊತೆಲಿ ಎಲ್ಲೋ ಬೈಕಲ್ಲಿ ಹೋಗುವಂತ ಸಂದರ್ಭದಲ್ಲಿ ಈಕೆ ಗಂಡ ಯಾರಿದ್ದಾನೆ ಮೋಹನ್ ರಾಜ್ ಆತ ನೋಡಿರ್ತಾನೆ. ಅದನ್ನ ನಿನ್ನೆ ಸಂಜೆ ಮನೆಗೆ ಹೋಗಿ ವಿಚಾರಿಸಿರ್ತಾನೆ, ನೀನ್ ಯಾಕೆ ಇವನ್ ಜೊತೆ ಓಡಾಡ್ತೀಯ ಅವನ ಜೊತೆ ಓಡಾಡ್ತೀಯ ಅಂತ ಹೇಳಿ ಕೂಡ ಕೀಟ್ಲೆನ ಕಿತ್ತು ಜಗಳವನ್ನು ಕೂಡ ಮಾಡಿರ್ತಾರೆ. ಆಗ ಆಕೆನೂ ಕೂಡ ನಾನು ನಿನ್ ಜೊತೆ ಬದುಕಲಿಕ್ಕೆ ಇಷ್ಟ ಇಲ್ಲ, ನಾನು ಯಾರ ಜೊತೆ ಹೋದ್ರೆ ನಿನ್ಗೇನು ಅಂತ ಹೇಳಿ ಕೂಡ ಒಂದು ರೀತಿಯ ದೊಡ್ಡ ಮಟ್ಟಕ್ಕೆ ಜಗಳವು ಕೂಡ ಆಗಿರುತ್ತೆ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡಿರ್ತಕ್ಕಂಥ ಮೋಹನ್ ರಾಜ್ ಬೆಳಗಿನ ಜಾವ ಮಗುವನ್ನ ಬಿಡ್ಲಿಕ್ಕೆ ಬಂದಂತ ಸಂದರ್ಭದಲ್ಲಿ ಒಂದು ರೀತಿ ಹಿಗ್ಗಾಮುಗ್ಗ ಮನ ಬಂದಂತೆ ಚುಚ್ಚಿ ಕೊಲೆ ಮಾಡಿರ್ತಕ್ಕಂಥದ್ದು. ಮಾರ್ಗ ಮಧ್ಯೆ ಆಸ್ಪತ್ರೆಗೆ ಸಾಗಿಸುವಾಗ ಶ್ರೀಗಂಗಾ ಮೃತಪಟ್ಟಿದ್ದಾಳೆ. ಈಗಾಗಲೇ ಪೊಲೀಸರು ಕೂಡ ಆ ಸ್ಥಳಕ್ಕೆ ಬಂದು ಮಾರ್ಜರನ್ನು ಮಾಡಿ ಕಂಪ್ಲೇಂಟ್ ಅನ್ನು ಕೂಡ ದಾಖಲಿಸಿಕೊಂಡು ತನಿಖೆಯನ್ನು ಮುಂದುವರಿಸಿದ್ದಾರೆ. ದಿವ್ಯಾ, ಓಕೆ, ಥ್ಯಾಂಕ್ ಯು ಮೂರ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.